ನಮಸ್ಕಾರ. ರೋ ಡಿಬೇಟ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಜಾತಿ ಜನಗಣತಿ ಜಟಾಪಟಿ ಇನ್ನೂ ಕೂಡ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ನಿಂತ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಒಂದು ಕಡೆ ಆದ್ರೆ ಸ್ವಪಕ್ಷದ ನಾಯಕರು ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಒಟ್ಟಿಗೆ ಸೇರಿ ಶಾಮನೂರು ಶಿವಶಂಕರಪ್ಪನವರ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಒಕ್ಕೊರಲಿನಿಂದ ಒಟ್ಟಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋ ಮುಖೇನ ನಾವು ಈ ಜಾತಿ ಗಣತಿ ವಿರುದ್ಧ ಇದ್ದೀವಿ, ಯಾವುದೇ ಕಾರಣಕ್ಕೂ ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತಿಳಿಸುವಂತ ಸಾಧ್ಯತೆ ಇದೆ. ಆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ, ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ದಾರೆ. ದಲಿತರು ಸಿಡಿದ್ರೆ ಅಲ್ಲಿಗೆ ಕತೆ ಮುಗೀತು ಅಂತ ಹೇಳಿ ಅವರು ಯಾಕೆ ಆ ರೀತಿಯಾದಂಥ ಮಾತನ್ನ ಆಡಿದ್ರು, ಯಾರಿಗೆ ಅವರು ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ರು, ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಸಿಎಂಗೆ 3 ಕಂಟಕ. ರಾಜ್ಯದಲ್ಲಿ ಜಾತಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಸಮುದಾಯದ ನಾಯಕರೆಲ್ಲ ಒಟ್ಟಾಗ್ಬಿಟ್ರ. ಹಾಗಾದ್ರೆ ರಾಜ್ಯದಲ್ಲಿ ಮತ್ತೆ ಜೋರಾಗಿದೆ ಜಾತಿ ಜ್ವಾಲಾಮುಖಿ. ಸಿದ್ದರಾಮಯ್ಯ ವಿರುದ್ಧ ಒಂದಾದ್ರ ಪ್ರಬಲ ಸಮುದಾಯ. ಸಿದ್ದು ಸರ್ಕಾರ ಪತನಕ್ಕೆ ರೆಡಿ ಆಯ್ತಾ? ಹಾಗಾದ್ರೆ ಮಾಸ್ಟರ್ ಪ್ಲಾನ್. ಲಿಂಗಾಯತ ಒಕ್ಕಲಿಗ ಒಂದಾಗಿ ಸಿದ್ದು ವಿರುದ್ಧ ತಂತ್ರವನ್ನ ಹೆಣಿತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ಗೇಮ್ ಪ್ಲಾನ್ ರೆಡಿ ಆಗಿದೆ. ಸಿದ್ದು ವಿರುದ್ಧ ಕ್ಯಾಬಿನೆಟ್ ಸಚಿವರೇ ತಿರುಗಿ ಬಿದ್ರ. ಒಕ್ಕಲಿಗ ಲಿಂಗಾಯತ ಸಚಿವರ ಸಸ್ಪೆನ್ಸ್ ನಡೆ. ಕಾಂಗ್ರೆಸ್ ಸಚಿವರಿಂದಲೇ ಸರ್ಕಾರ ಕೆಡವೋದಕ್ಕೆ ಪ್ಲಾನ್ ನಡೀತಾ ಇದೆಯಾ? ಹಾಗಾದ್ರೆ ಅಷ್ಟಕ್ಕೂ ಶಾಮನೂರು ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಅಸಲಿಗೆ ಏನೆಲ್ಲ ಚರ್ಚೆ ಆಯಿತು? ಈ ಕುತೂಹಲ ಅಂತೂ ಇಡೀ ರಾಜ್ಯದ ಜನರಿಗಿದೆ. ಮೊದಲು ಜಾತಿ ಜನಗಣತಿ ಜಟಾಪಟಿ ಶುರುವಾದಂತಹ ಸಂದರ್ಭದಲ್ಲಿ ಸಪರೇಟ್ ಆಗಿ ಅವರವರ ಸಮುದಾಯದ ನಾಯಕರು ಸಭೆ ನಡೆಸ್ತಾ ಇರೋದನ್ನ ಗಮನಿಸಿದ್ವಿ ಮತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಬಹಿರಂಗವಾಗಿ. ಕೆಲವೊಂದಿಷ್ಟು ನಾಯಕರು ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದ್ರು. ಆದ್ರೆ ಇನ್ನು ಕೆಲವೊಂದಿಷ್ಟು ನಾಯಕರಂತೂ ಬಹಳ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೇ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನ ಬಿಟ್ಟು ರಾಜ್ಯದಲ್ಲಿ ರಾಜಕಾರಣ ಮಾಡಿಬಿಡ್ತೀರಾ ನೀವು, ಈ ರೀತಿಯಾಗಿ ಮಾತನಾಡಿದ್ರು. ಅವರ ನೇತೃತ್ವದಲ್ಲಿ ಒಕ್ಕಲಿಗರು ಕೂಡ ಬಂದು ಒಂದು ಚರ್ಚೆಯನ್ನ ನಡೆಸಿದ್ದಾರೆ, ಸಭೆಯನ್ನ ಮಾಡಿದ್ದಾರೆ. ರಾಜ್ಯದ ಪ್ರಬಲ ಸಮುದಾಯ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮುಖೇನ ಎಚ್ಚರಿಕೆಯ ಸಂದೇಶವನ್ನ ರೆಡಿ ಕೊಡ್ತಾ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಪ್ರಬಲ 2 ಸಮುದಾಯಗಳ ನಾಯಕರು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ಫೋಟೋಗಳಿದು. ಈ ಮುಖೇನ ಅಕಸ್ಮಾತ್ ಆಗಿ ಈ ಒಂದು ವರದಿಯನ್ನು ಜಾರಿ ಮಾಡಿದ್ದೇ ಆದರೆ ಸರ್ಕಾರದ ವಿರುದ್ಧ 2 ಪ್ರಬಲ ಸಮುದಾಯಗಳು ನಿಲ್ಲಬೇಕಾಗುತ್ತೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಂತೂ ಬಹಳ ಸ್ಪಷ್ಟ. ಕಾಂಗ್ರೆಸ್ ಸಚಿವರೇ ಭಾಗಿಯಾಗಿದ್ರು ಈ ಒಂದು ಸಭೆಯಲ್ಲಿ. ಜಾತಿ ಗಣತಿ ವರದಿಯನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸಿದ್ದರಾಮಯ್ಯ ಅಹಿಂದ ತಂತ್ರಕ್ಕೆ ಪ್ರಬಲರ ಕೌಂಟರ್ ಅಟ್ಯಾಕ್. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೂ ಪರವಾಗಿಲ್ಲ, ಗಣತಿ ಮಾತ್ರ ಒಪ್ಪೋದಿಲ್ಲ. ಬದ್ಧರಾಗ್ಬಿಟ್ಟಿದ್ದಾರೆ ಅವರ ನಿರ್ಧಾರಕ್ಕೆ. ಅವರು ಈಗಾಗಲೇ ಶಾಮನೂರು ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಮನ್ನ ಕಡೆಗಣಿಸಿದ್ರೆ ಸರ್ಕಾರವೇ ಪತನ ಅಂತ ಶಾಮನೂರು ಬುಸುಗುಟ್ಟಿದ್ದಾರೆ. ಶಾಮನೂರು ವಾರ್ನ್ಗೆ ಒಕ್ಕಲಿಗ ಸಮುದಾಯವೂ ಕೂಡ ಸಾಥ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಪ್ರಬಲರ ವಾರ್ನಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗ್ತಾರ? ಹಾಗಾದ್ರೆ ಜಾತಿ ಗಣತಿ ವರದಿ ಕಸದ ಬುಟ್ಟಿಗೆ ಸೇರುತ್ತಾ? ಜಾತಿ ಗಣತಿ ವರದಿಯನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳಿ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ನಾಯಕರು ಬಹಳ ಪ್ರಮುಖವಾಗಿ ಸಭೆಯನ್ನ ನಡೆಸುವ ಮುಖೇನ ಎಚ್ಚರಿಕೆಯನ್ನ ಕೊಟ್ಟಂಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಎಸ್, ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮೊಟ್ಟಿಗೆ ಇನ್ನೂ ಸಾಕಷ್ಟು ಹಿಂದುಳಿದ ಜಾತಿಗಳು ನಮಗೆ ಅನ್ಯಾಯ ಆಗಿದೆ. ನಾವು ಪ್ರಬಲ ಜಾತಿಗಳೊಟ್ಟಿಗೆ ಪೈಪೋಟಿ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾದಂಥ ಇದು ಬೇಕು. ಬೇಕಾದರೆ ನೀವು ಇದುವರೆಗೂ ಆಯ್ಕೆ ಆಗಿರ್ತಕ್ಕಂಥ ಉದ್ಯೋಗಗಳಲ್ಲಿ ಮತ್ತೊಂದರಲ್ಲಿ ನೋಡಿ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ತೀರ್ಮಾನಕ್ಕೆ ಯಾವುದೂ ಇಲ್ಲ. ಕೇವಲ ಸಾಹೇಬ್ರ ಜೊತೆ ಅನೌಪಚಾರಿಕವಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. 5 ವರ್ಷದ ಹಿಂದೆ ಅಂಕಿ ಸಂಖ್ಯೆಗಳು ಇರೋದು, ಈ ವರದಿನ ಒಪ್ಕೋತೀರಾ ಅಥವಾ ತಿರಸ್ಕಾರ ಮಾಡ್ತೀರಾ? ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅಳಸೋಗಿರತಕ್ಕಂಥ ಅನ್ನ, ಅಳಸೋಗಿರೋದನ್ನು ಯಾರು ಊಟ ಮಾಡಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರು ಕೂಡ ಜಾಯ್ನ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ JDSನ ವಕ್ತಾರರು ಮಹೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಕಂಕಣವಾಡಿ, ರಾಷ್ಟ್ರೀಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೋನಪ್ಪ ರೆಡ್ಡಿ, ಕಾರ್ಯದರ್ಶಿ ಒಕ್ಕಲಿಗ ಸಂಘದವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ಕೃಷ್ಣಮೂರ್ತಿ, ರಾಜ್ಯಾಧ್ಯಕ್ಷರು ಬಹುಜನ ಸಮಾಜ ಪಾರ್ಟಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು BJPಯ ವಕ್ತಾರರು ಯದುಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿಲ್ಲಿ ಬಹಳ ಪ್ರಮುಖವಾಗಿ ಈಗ ಒಂದು ಬೈಟ್ ಕೇಳಿದ್ರಿ ನೀವು, ಕೋನಪ್ಪ ರೆಡ್ಡಿ ಸರ್ ಮಾತನಾಡಿದ್ರು. ಸರ್ ನೀವು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರಿ, ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ. ಏನಾಯ್ತು ಸರ್ ಸಭೆಯಲ್ಲಿ, ಏನೆಲ್ಲ ಚರ್ಚೆ ಆಯಿತು? ನಾವು ಹೋಗಿದ್ದು ಅವರನ್ನ ಆರೋಗ್ಯ ವಿಚಾರ ಮಾಡಲಿಕ್ಕೆ. ಓಕೆ. ಹೋದಾಗ ಈ ಚರ್ಚೆಗೆ ಬಂತು. ಸರ್ಕಾರ ಏನಾದರೂ ಹಠ ಬಿದ್ದು ಜಾರಿ ಮಾಡ್ತೀವಿ ಅಂದರೆ ಏನು ಮಾಡಬೇಕು, ಇಲ್ಲ ಅದನ್ನು ಹೊಸದಾಗಿ ಜಾತಿ ಗಣತಿ ಮಾಡಿದ್ರೆ ನಮ್ದು ಯಾರ್ದು ಅಭ್ಯಂತರ ಇಲ್ಲ. ಹಠಕ್ಕೆ ಬಿದ್ದಾಗ ಜಾರಿ ಮಾಡೋಕ್ಕೆ ಹೋದಾಗ ಒಕ್ಕಲಿಗರು, ಲಿಂಗಾಯತರು ಮತ್ತು ಅತೃಪ್ತ ಇತರೆ ಜಾತಿಗಳು ಒಟ್ಟುಗೂಡಿ ಅದನ್ನು ಪ್ರತಿಭಟಿಸುವುದು ಅಂತ. ಪ್ರತಿಭಟನೆಯ ರೂಪುರೇಷೆಗಳನ್ನು ತೀರ್ಮಾನ ಆಗಿಲ್ಲ. ಸರ್ಕಾರ ಏನು ನಡೆ ನೋಡಿಕೊಂಡು ಸರ್ಕಾರದ ನಡೆಗೆ ಅನುಗುಣವಾಗಿ ನಾವು ಪ್ಲಾನ್ ಮಾಡ್ತೀವಿ. ಓಕೆ. ಈಗ ನಾನು ಬಹುಜನ ಸಮಾಜ ಪಾರ್ಟಿ ಇಂದ ರಾಜ್ಯಾಧ್ಯಕ್ಷರು ಎಂ ಕೃಷ್ಣಮೂರ್ತಿ ಅವರು ಇದ್ದಾರೆ, ಅವ್ರ ಹತ್ರ ಹೋಗ್ತೀನಿ. ಸರ್ ಏನು ಅನ್ಕೋತೀರಾ? ಈಗ ಕೋನಪ್ಪ ರೆಡ್ಡಿ ಅವರ ಪ್ರಕಾರ ನಿನ್ನೆ ಸಭೆ ನಡೆದಿರೋದು ಕೇವಲ ಸಭೆ ಅಲ್ಲ, ಅದು ಜಸ್ಟ್ ಅವರ ಆರೋಗ್ಯ ವಿಚಾರಣೆ ಮಾಡೋದಕ್ಕೂ ಹೋಗಿದ್ವಿ ಅಂತ ಹೇಳಿ. ಇಷ್ಟು ದಿನಗಳ ಕಾಲ ಕೇವಲ ಒಕ್ಕಲಿಗ ಒಂದು ರೀತಿಯಾಗಿ ವಿರೋಧ ಮಾಡ್ತಾ ಇದ್ರು, ವೀರಶೈವರು ಒಂದು ರೀತಿಯಾಗಿ ವಿರೋಧ ಮಾಡ್ತಾ ಇದ್ರು. ಈಗ ಇಬ್ಬರೂ ಸೇರಿ ಸಭೆ ಮಾಡಿದ್ದಾರೆ, ಏನು ಹೇಳ್ತೀರಿ ಸರ್? ಈಗ ಮೀಸಲಾತಿಗೆ ಸಂಬಂಧಪಟ್ಟಂತೆ, ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿನೂ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಒಂದೆರಡು ಇತಿಹಾಸದ ಪುಟಗಳನ್ನ ನಾವು ತೆಗೆದು ನೋಡಿದ್ರೆ, ಫಸ್ಟ್ ಟೈಮು ಇಂಡಿಯಾದಲ್ಲಿ, ಆಧುನಿಕ ಭಾರತದಲ್ಲಿ ಕೊಲ್ಲಾಪುರ ಸಂಸ್ಥಾನದಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಅವರು 1902 ಜುಲೈ 26ನೇ ತಾರೀಕು ಬ್ರಾಹ್ಮಣೇತರ ಸಮುದಾಯಗಳಿಗೆ 50% ಮೀಸಲಾತಿಯನ್ನು ಘೋಷಣೆ ಮಾಡ್ತಾರೆ. ಓಕೆ. ಸೊ ಆ ಸಂದರ್ಭದಲ್ಲೂ ಕೂಡ ಅವತ್ತು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಬ್ರಾಹ್ಮಣೇತರರಿಗೆ ನೀವು ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಬ್ರಾಹ್ಮಣರಿಗೆ ಮಾಡ್ತಕ್ಕಂಥ ಅನ್ಯಾಯ. ಯಾಕೆ ಅಂದರೆ ನೂರಾರು ಸಾವಿರಾರು ವರ್ಷಗಳಿಂದ ವಿದ್ಯೆ ಕಲ್ತ್ಕೊಂಡು ಬಂದಿರತಕ್ಕಂಥ ಜನಾಂಗಕ್ಕೆ ಇದರಿಂದ ಮೋಸ ಆಗುತ್ತೆ ಅಂತೇಳಿ ಅದರ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಮಾಡಿದಂಥದ್ದು ನಾವು ಕೊಲ್ಲಾಪುರ ಇತಿಹಾಸದಲ್ಲಿ ನೋಡ್ತೇವೆ. ಅದೇ ಸಂದರ್ಭದಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಅವರಿಂದ ಇನ್ಸ್ಪೈರ್ಡ್ ಆಗಿ ಅಲ್ಲಿ ಮೀಸಲಾತಿ ಜಾರಿಯಾದಂಥ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಅವತ್ತಿನ ಪ್ರಬಲ ಸಮುದಾಯಗಳು, ಇವತ್ತೇನು ನಾವು ಪ್ರಬಲ ಸಮುದಾಯಗಳು ಅಂತ ಕರಿತಾ ಇದ್ದೀವಿ, ಲಿಂಗಾಯತ ವೀರಶೈವ ಸಮುದಾಯ ಏನಿರ್ಬೋದು, ಲಿಂಗಾಯತ ಸಮುದಾಯ ಏನಿರ್ಬೋದು, ಮತ್ತೆ ಒಕ್ಕಲಿಗ ಸಮುದಾಯ ಏನಿರ್ಬೋದು, ಈ ಎರಡೂ ಸಮುದಾಯಗಳು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸಂಸ್ಥಾನದಲ್ಲಿ ಅವರು ಅಧಿಕಾರವನ್ನು ನಡೆಸುವಂಥ ಸಂದರ್ಭದಲ್ಲಿ ಹೇಗೆ ಕೊಲ್ಲಾಪುರ ಸಂಸ್ಥಾನದಲ್ಲಿ, ಅಂದ್ರೆ ಮಹಾರಾಷ್ಟ್ರ ಬಾರ್ಡರ್ ಅದು ನಮ್ಮ ಕರ್ನಾಟಕಕ್ಕೆ, ಅಲ್ಲಿ ಲಿಂಗಾಯತ ಸಮುದಾಯ ಇದೆ ಕೊಲ್ಲಾಪುರ ಸಂಸ್ಥಾನದಲ್ಲಿ. ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿ 1904ರಲ್ಲಿ ವೀರಶೈವ ಸಮುದಾಯ, ವೀರಶೈವ ಏನು ಲಿಂಗಾಯತರ ಸಂಘವನ್ನ ಕಟ್ಟಿಕೊಂಡು, ವೀರಶೈವ ಸಮುದಾಯ ಸಂಘದವನ್ನು ಮಹಾಸಭಾ, ವೀರಶೈವ ಮಹಾಸಭಾವನ್ನು ಕಟ್ಟಿಕೊಂಡು ನಾವು ಮೈಸೂರು ಸಂಸ್ಥಾನದಲ್ಲಿ ಪ್ರಬಲವಾಗಿದ್ದೀವಿ. ಕೊಲ್ಲಾಪುರದಲ್ಲಿ ಹೆಂಗೆ ಛತ್ರಪತಿ ಶಾಹು ಮಹಾರಾಜ್ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೋ ಬ್ರಾಹ್ಮಣೇತರರಿಗೆ, ಇಲ್ಲೂ ಕೂಡ ಕೊಡಬೇಕು. ಯಾಕೆ ಅಂದ್ರೆ ನಾವು ಬಹುಸಂಖ್ಯಾತರಿದ್ದೀವಿ ಅಂತೇಳಿ ಫಸ್ಟ್ ಟೈಮು ಮೀಸಲಾತಿಗೆ ಹೋರಾಟವನ್ನು ಪ್ರಾರಂಭ ಮಾಡಿದಂಥ ಇತಿಹಾಸ ವೀರಶೈವ ಮಹಾಸಭಕ್ಕಿದೆ. ವೀರಶೈವ ಮಹಾಸಭದಿಂದ ಇನ್ಸ್ಪೈರ್ ಆದಂಥ ಒಕ್ಕಲಿಗ ಸಮುದಾಯ 1906ರಲ್ಲಿ ಒಕ್ಕಲಿಗರ ಸಂಘವನ್ನ ಕಟ್ಕೊಳ್ಳುತ್ತೆ. ಒಕ್ಕಲಿಗ ಸಂಘವನ್ನ ಕಟ್ಕೊಂಡು ಇವತ್ತು ಹೆಂಗೆ ಲಿಂಗಾಯತರ
ಸಮುದಾಯದ ಜೊತೆ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಭೇಟಿ ಮಾಡಿದ್ವಿ ಆರೋಗ್ಯ ವಿಚಾರಿಸಕ್ಕೆ, ಅದರಲ್ಲಿ ಇದು ಚರ್ಚೆ ಆಗಿದೆ ಅಂತ ಹೇಳ್ತಾರೋ ಹಾಗೆ ಒಕ್ಕಲಿಗರು ಸಹ ಅವತ್ತು ಒಕ್ಕಲಿಗ ಸಂಘವನ್ನ ಕಟ್ಟಿಕೊಂಡು ಮೈಸೂರು ಸಂಸ್ಥಾನದಲ್ಲಿ ನಾವು ಕೂಡ ಬಹುಸಂಖ್ಯಾತರಿದ್ದೀವಿ, ನಮಗೆ ಇಲ್ಲಿ ಏನು ರಾಜರ ಆಸ್ಥಾನದಲ್ಲಿ ಸೂಕ್ತವಾದಂತ ಸ್ಥಾನಮಾನ ಸಿಕ್ಕಿಲ್ಲ, ನಮಗೂ ಕೂಡ ಮೀಸಲಾತಿಯನ್ನ ಬೇಕು ಕೊಲ್ಲಾಪುರದ ರೀತಿಯಲ್ಲಿ ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಮೂರನೇದು ಬಹಳ ಇಂಪಾರ್ಟೆಂಟ್ ಏನಂದ್ರೆ 1907ರಲ್ಲಿ ಮುಸಲ್ಮಾನರು ಕೂಡ ಕೇಂದ್ರ ಮಹಮ್ಮದಿಯರ ಸಂಘ ಅಂತೇಳಿ ಸಂಘಟನೆಯನ್ನ ಕಟ್ಟಿಕೊಂಡು ಅವರು ಕೂಡ ಮೈಸೂರು ಸಂಸ್ಥಾನದಲ್ಲಿ ನಮ್ಮ ಪ್ರಾತಿನಿಧ್ಯವೂ ಇದೆ, ನಮಗೂ ಕೂಡ ಮೀಸಲಾತಿ ಬೇಕು ಅಂತ ಕೇಳಿರ್ತಕ್ಕಂಥದ್ದು. ಆನಂತರ ಕುರುಬರು, ಕಣಿಯರು, ಎಲ್ಲ ಸಮುದಾಯಗಳು, ಹಿಂದುಳಿದ ಸಮುದಾಯಗಳು ಅಂತ ಅವತ್ತೇನು ಪರಿಗಣಿಸ್ತಾ ಇದ್ವಿ, ಎಲ್ಲರೂ ಕೂಡ ಅವತ್ತು ನಮಗೆ ಮೀಸಲಾತಿ ಕೊಡಬೇಕಂತೇಳಿ ಮಹಾರಾಜರ ಮುಂದೆ ಡಿಮ್ಯಾಂಡ್ ಇಟ್ಟಾಗ ಆ ಒತ್ತಾಯಕ್ಕೆ ಮಣಿದಂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1918ರಲ್ಲಿ ಸರ್ ಲೆಸ್ಲಿ ಮಿಲ್ಲರ್ ಅವತ್ತು ಮೈಸೂರು ಸಂಸ್ಥಾನದ ಮುಖ್ಯ ನ್ಯಾಯಾಧೀಶರಾಗಿದ್ರು, ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಇದು ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರಿಬಹುದು. ಸೊ ಆಯೋಗವನ್ನ ರಚನೆ ಮಾಡಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ಜಾತಿಗಳೆಷ್ಟಿದೆ, ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿ ಏನಿದೆ, ನೀವು ಅಧ್ಯಯನ ಮಾಡಿ ವರದಿ ಕೊಡಿ ಅಂತ ಕೇಳಿದಾಗ ಅವತ್ತಿನ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಮಾನ್ಯ ಸರ್ ಎಂ ವಿಶ್ವೇಶ್ವರಯ್ಯನವರು ಅದನ್ನು ವಿರೋಧಿಸ್ತಾರೆ. ಹಿಂದುಳಿದ ವರ್ಗಗಳಿಗೆ ನೀವು ಮೀಸಲಾತಿಯನ್ನ ಕೊಡ್ಲಿಕ್ಕೆ ಏನು ಒಂದು ಮಿಲ್ಲರ್ ಸಮಿತಿಯನ್ನ ರಚನೆ ಮಾಡಿದ್ರಿ, ಇದರಿಂದ ರಾಜ್ಯಕ್ಕೆ ಏನು ಒಳ್ಳೇದಾಗಲ್ಲ. ಯಾಕೆ ಅಂದ್ರೆ ಹಿಂದುಳಿದ ವರ್ಗಗಳಲ್ಲಿ ದಕ್ಷತೆ ಇರ್ತಕ್ಕಂಥವ್ರು, ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥವ್ರು ಜಾಸ್ತಿ ಇದ್ದಾರೆ. ನೀವೇನಾದ್ರೂ ಅವ್ರಿಗೆ ನೇಮಕಾತಿಯನ್ನ ಮಾಡಿದ್ರೆ ರಾಜ್ಯದ ಆಡಳಿತ ಕುಸಿದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯವರು ಎಷ್ಟು ಚೆನ್ನಾಗಿ ಅವ್ರಿಗೆ ಆನ್ಸರ್ ಮಾಡ್ತಾರೆ ಅಂದ್ರೆ, ಹಿಂದುಳಿದ ಜಾತಿಗಳಲ್ಲಿ ದಕ್ಷತೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ತರಬೇತಿ ಕೊಡೋಣ, ದಕ್ಷತೆ ಸಾಮರ್ಥ್ಯವನ್ನ ತರೋಣ, ಆ ನಂತರ ಅವ್ರನ್ನ ನೇಮಕ ಮಾಡ್ಕೊಳ್ಳೋಣ, ಆದ್ರೆ ನೀವು ಆಯೋಗವನ್ನೇ ವಿರೋಧಿಸೋದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಸರ್ ಎಂ ವಿಶ್ವೇಶ್ವರಯ್ಯವರು ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ. ನೀವು ಈ ಆಯೋಗವನ್ನ ರದ್ದು ಮಾಡಲಿಲ್ಲ ಅಂತಂದ್ರೆ ನಾನು ದಿವಾನರಾಗಿ ಮುಂದುವರಿಯುವಂಥದ್ದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಸೊ ಕೊನೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾನು ಆಯೋಗವನ್ನ ರದ್ದು ಮಾಡ್ಲಿಕ್ಕೆ ಬರಲ್ಲ, ಯಾಕೆ ಅಂತಂದ್ರೆ ಬಹುಸಂಖ್ಯಾತರು ನಮ್ಮನ್ನು ಕೇಳ್ತಾ ಇದ್ದಾರೆ, ಹಾಗಾಗಿ ನಾನು ಅದನ್ನ ರದ್ದು ಮಾಡಕ್ ಬರಲ್ಲ ಅಂದಾಗ ಹೆಂಗೆ ತಿಲಕರು ಅಲ್ಲಿ ವಿರೋಧ ಮಾಡಿದ್ರು, ಹಂಗೆ ಇವರು ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಲೆಸ್ಲಿ ಮಿಲ್ಲರ್ ಕಮಿಟಿಯನ್ನ ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ. ಜಾತಿ ಗಣತಿ ವರದಿಯನ್ನು ನೀವು ಒಪ್ಕೊಳ್ತೀರಾ? ಅಲ್ಲ, ಯಾವತ್ತು ಈ ರೀತಿಯಾದಂತಹ ಹಿಂದುಳಿದ ಜಾತಿಗಳು ನೋಡಿ, ಇವತ್ತು ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯವನ್ನ ನಾವು ಮುಂದುವರೆದವರು ಅಂತ, ಪ್ರಬಲರು ಅಂತ ಚರ್ಚೆ ಮಾಡ್ತಾ ಇದೀವಿ. ಆದ್ರೆ 1918ರಲ್ಲಿ ಕರ್ನಾಟಕದ ಇತಿಹಾಸವನ್ನ ತಗೊಂಡ್ರೆ ಒಕ್ಕಲಿಗ, ಲಿಂಗಾಯತ, ಕುರುಬ, ಕುಂಬಾರ ಆದಿಯಾಗಿ ಬ್ರಾಹ್ಮಣ ಸಮುದಾಯವನ್ನ ಹೊರತುಪಡಿಸಿದ್ರೆ ಉಳಿದಂತ ಎಲ್ಲರೂ ಕೂಡ ಹಿಂದುಳಿದ ವರ್ಗ ಅಂತ ಹೇಳಿ ನೋಡಿ 71% ಮೀಸಲಾತಿಯನ್ನ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1921ರಲ್ಲಿ ಜಾರಿ ಮಾಡ್ತಾರೆ. ಇದನ್ನ ಒಪ್ಕೊಳ್ತೀರಾ ಇಲ್ವಾ ನೀವು ಇವಾಗ? ಸೊ ನಾನು ಇವತ್ತು ಈ ಪ್ರತಿಪಾದನೆ ಮಾಡೋದೇನಂತಂದ್ರೆ, ಜಾತಿ ಜನಗಣತಿ ವರದಿ ಏನಿದೆ ಅದಕ್ಕೆ ಸರ್ಕಾರ 100 ಕೋಟಿ ಖರ್ಚು ಮಾಡಿ ಅದನ್ನ ಮಾಡಿದೆ. ಈಗ ನಾವೇನ್ ಬಯಸ್ತೀವಿ ಅಂದ್ರೆ ಆ ವರದಿನಲ್ಲಿ ಏನೆಲ್ಲ ಲೋಪದೋಷಗಳಿದೆಯೋ ಅವರು ಬಿಡುಗಡೆ ಮಾಡ್ಲಿ. ಈಗ ಕ್ಯಾಬಿನೆಟ್ ಅದನ್ನ ಸ್ವೀಕರಿಸಿದೆ, ಬಿಡುಗಡೆ ಮಾಡಿ ಚರ್ಚೆಗೆ ಬಿಡ್ಲಿ, ಸಾರ್ವಜನಿಕ ಚರ್ಚೆಗೆ ಬಿಡ್ಲಿ, ವಿಧಾನಸಭಾ ಅಧಿವೇಶನ ವಿಶೇಷವಾಗಿ ಕರೀಲಿ, ಅಲ್ಲಿ ಚರ್ಚೆ ಆಗ್ಲಿ. ಆ ಚರ್ಚೆ ಆಗಿ ಇವತ್ತೇನು ಆರೋಪಗಳು ಬರ್ತಾ ಇದೆ, ಒಕ್ಕಲಿಗರನ್ನ, ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ, ಆ ಜನಸಂಖ್ಯೆ ಬಹಳಷ್ಟು ಕಡೆ ಹೋಗಿ ಸೆನ್ಸಸ್ಸೇ ಮಾಡಿಲ್ಲ ಅನ್ನೋ ಏನ್ ಹೇಳ್ತಾ ಇದ್ದಾರೆ, ಆ ವರದಿಯನ್ನ ಆಚೆಗೆ ಬಿಟ್ಟು ಮತ್ತೆ ಆ ವರದಿಯನ್ನ ಸಾರ್ವಜನಿಕಗೊಳಿಸಿ ಆ ನಂತರ ಒಂದು ಈಗೇನು ಆಯೋಗಗಳನ್ನ ರಚನೆ ಮಾಡಿದ್ರು, ಆಯೋಗವನ್ನ ರಚನೆ ಮಾಡಿ ಯಾರ್ಯಾರನ್ನ ಆಯೋಗ ತಲುಪಿಲ್ಲ, ಸಮೀಕ್ಷೆ ಮಾಡೋಂಥವ್ರು ತಲುಪಿಲ್ಲ, ಅವರು ಆ ಅಸೆಂಬ್ಲಿ ಮಟ್ಟದಲ್ಲಿ ಅಥವಾ ಏನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವರದಿಯನ್ನ ಬಿಡುಗಡೆ ಮಾಡಿ ಯಾರನ್ನು ತಲುಪಿಲ್ಲ ಅವ್ರನ್ನ ಸೇರಿಸ್ತಕ್ಕಂಥ ಕೆಲಸ ಮಾಡಬಹುದೇ ಹೊರತು ಸಂಪೂರ್ಣವಾಗಿ ವರದಿಯನ್ನೇ ರದ್ದು ಮಾಡಬೇಕು, ಆ ವರದಿಯನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು 1918ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಈಗ ಕೇವಲ ಈ ವರದಿ ವಿಚಾರ ಯಾವಾಗ ಅಂದ್ರೆ ಮುನ್ನೆಲೆಗೆ ಬಂತು ಅವಾಗ ವೀರಶೈವ ಲಿಂಗಾಯತರೆಲ್ಲ ಸೇರಿ ನೀವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರಿ. ಅದಾದ ನಂತರ ಈಗ ನೋಡಿದ್ರೆ ಒಕ್ಕಲಿಗರನ್ನು ಸೇರಿಸಿಕೊಂಡು ವಿರೋಧ ಮಾಡ್ತಾ ಇದ್ದೀರಿ, ಬಹಳ ಸ್ಪಷ್ಟ. ಸೊ ನೀವೊಬ್ಬರೇ ಹೋರಾಟ ಮಾಡಿದ್ರೆ ಸಿದ್ದರಾಮಯ್ಯನವರು ಏನಾದರೂ ಬೆಂಡ್ ಆಗಲ್ಲ ಅಂತ ಏನಾದರೂ ಅನಿಸ್ತಾ ನಿಮಗೆ? ಏನಾಗಿದೆ ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯ ನಂಬರ್ 1 ಸ್ಥಾನದಲ್ಲಿತ್ತು ಹಾವನೂರು ಮತ್ತು ಚಿನ್ನಪ್ಪರೆಡ್ಡಿ ಆಯೋಗದಲ್ಲಿ. 2ನೇ ಸ್ಥಾನ ಒಕ್ಕಲಿಗರ ಸಮುದಾಯ ಒಪ್ಕೊಂಡಿತ್ತು.
ಹಾಗೆ ಆ ಸಮುದಾಯ ಜೊತೆಗೆ ಎಲ್ಲ ಅವಾಗೇನಾಗಿತ್ತು, ಪಾರದರ್ಶಕವಾಗಿ ಸಮೀಕ್ಷೆ ಆಗಿತ್ತು. 2015ರಲ್ಲಿ ಸಿದ್ದರಾಮಯ್ಯ ಮಾಡಿದಂಥ ಈ ಸಮೀಕ್ಷೆ ಪ್ರಾರಂಭದಿಂದ ಇಲ್ಲಿವರೆಗೇನೆ ಹಲವಾರು ರೀತಿ ವಿರೋಧಗಳನ್ನು ನಡೆದು ಬರ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಇದಕ್ಕೆ ಪ್ರಬಲ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಾವು ಸಮುದಾಯದ ಸಂಘ ಸಂಸ್ಥೆಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು ಒಂದು ಭಾಗ ಆದರೆ, ಕಾಂಗ್ರೆಸ್ಸಲ್ಲಿರುವಂಥ ಸಚಿವರು ಮತ್ತು ಶಾಸಕರ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಇದೆಲ್ಲೇ ಒಂದು ಲೋಪದೋಷ ಕಂಡು ಬಂದಿದೆ. ಮತ್ತು ಮೊನ್ನೆ ನಾನು ಯಾವುದೋ ಒಂದು ಪತ್ರಿಕೆದಲ್ಲಿ ನೋಡಿದೆ, ಕಾಂತರಾಜ್ ಆಯೋಗದ ವರದಿಯೇ ಮಿಸ್ ಆಗಿದೆ. ಆ ಮಿಸ್ ಆಗಿದ್ದ ವರದಿಯ ಮತ್ತೆ ಹೆಗ್ಡೆ ಅವರು ಅದನ್ನೇನು ಮಾಡ್ತಾರೆ ಅಂದ್ರೆ ಮತ್ತೇನು ಮಾಡ್ತಾರೆ, ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಹೊಸದನ್ನ ರೆಡಿ ಮಾಡ್ತಾರೆ. ಅವಾಗ ಸರ್ಕಾರದಲ್ಲಿ ಹಲವಾರು ರೀತಿಯನ್ನು ತಿಳ್ಕೊಂಡ ಪ್ರಕಾರ ವರದಿಗಳಲ್ಲಿ ಹೊಸ ವರದಿ ಮಾಡುವಾಗ ಹಲವಾರು ದಾಖಲಾತಿಗಳು ಮಿಸ್ ಆಗುವಂಥ ಚಾನ್ಸ್ ತುಂಬಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಅಖಂಡ ಈ ಅವೈಜ್ಞಾನಿಕ ಸರ್ವೆ ಅಂತ ನಾವು ಏನು ಹೇಳ್ತಾ ಇದ್ವಿ, ಯಾಕಂದ್ರೆ ಇವತ್ತು ನನ್ನ ಮನೆಗೂ ಕೂಡ ಸರ್ವೆ ಮಾಡಲಂತ ಪರಿಸ್ಥಿತಿನ ನಾನು ನೋಡಿದ್ದೀನಿ. ಸಮುದಾಯದಲ್ಲಿ ಹಲವಾರು ಜನ ನೋಡಿದ್ದಾರೆ. ಮತ್ತೆ ನೀವು ಇವತ್ತು ನೋಡಿದ್ರು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಮತ್ತೆ ಎಲ್ಲ ಮಾಧ್ಯಮದಲ್ಲಿ ಆಗಿರ್ಬೋದು, ಸರ್ಕಾರದಲ್ಲಿ ಆಗಿರ್ಬೋದು, ಎಲ್ಲ ಭಾಗದಲ್ಲಿ ಚರ್ಚೆ ಆಗ್ತಾ ಇರೋದು ಇಷ್ಟೇ, ಇದು ನಮ್ಮ ಮನೆಗೆ ಯಾರು ಸರ್ವೆಗೆ ಬಂದಿಲ್ಲ, ಯಾರು ಬಂದಿಲ್ಲ, ಅವೈಜ್ಞಾನಿಕ ಸರ್ವೆ. ನಾವು ಇವತ್ತು ಹೇಳ್ತೀವಿ ಇಲ್ಲಿ ಯಾವುದೇ ಸಮುದಾಯ ಜೊತೆ ಸಂಘರ್ಷ ಇರುವಂತ ಅವಶ್ಯಕತೆ ಇಲ್ಲ. ನಾವು ಏನ್ ಹೇಳ್ತಾ ಇರೋದು, ವೈಜ್ಞಾನಿಕವಾಗಿ ಸರ್ವೆ ಆಗಲಿ, ಮನೆ ಮನೆಗೆ ವಿಸಿಟ್ ಮಾಡಲಿ, ಪ್ರತಿಯೊಂದನ್ನು ದಾಖಲಾತಿಯನ್ನು ಸರಿಯಾಗಿ ತೆಗೆದುಕೊಳ್ಳ ಅನ್ನೋದೇ ಒಕ್ಕಲಿಗರ ಸಂಘದವರಾಗಿರ್ಬೋದು, ಮತ್ತು ವೀರಶೈವ ಲಿಂಗಾಯತರಾಗಿರ್ಬೋದು, ಮತ್ತೆ ಬಹುತೇಕ ಸಮುದಾಯದ ಪ್ರತಿಪಾದನೆ ಇದೇ ಆಗಿದೆ. ಓಕೆ ಮಹೇಶ್ ಸರ್, ಈ ಹಿಂದೆನೂ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಗ ಪ್ರತ್ಯೇಕವಾಗಿ ಹೋರಾಟಗಳು ನಡೀತಾ ಇದ್ವು. ಈಗ ನೋಡಿದ್ರೆ ಎರಡು ಪ್ರಬಲ ಸಮುದಾಯಗಳ ನಾಯಕರು ಒಟ್ಟಾಗಿ ಸೇರಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ವರದಿ ಜಾರಿಗೆ ಬರುತ್ತೆ ಅಂತ ಏನಾದರೂ ಅನಿಸುತ್ತಾ? ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ತಾರಾ ಅಥವಾ ಅವರ ಮುಂದಿನ ನಡೆ ಹೆಂಗಿರಬಹುದು? ನೋಡಿ ರಾಮ್ ಸರ್, ಜಾತಿ ಗಣತಿ ಅಂತ ತಿಳ್ಕೊಳ್ಳಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ರಾಜ್ಯ ಸರ್ಕಾರದ ಹಲವು ಸಚಿವರು ಶಾಸಕರಿಗೆ ಹೇಳಿದ್ದಾರೆ, ಇದು ಜಾತಿ ಗಣತಿ ಅಲ್ಲ, ಅದು ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಕೃಷ್ಣಮೂರ್ತಿ ಸರ್ ಜಾತಿ ಗಣತಿ ಅಂತ ಪ್ರಬಲವಾಗಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಗೆ ಇದು ಜಾತಿ ಗಣತಿ ಅಲ್ಲ ಅನ್ನೋದು ಗೊತ್ತಾಯ್ತು ಇಡೀ ರಾಜ್ಯಕ್ಕೆ. ಯಾಕೆ ಅಂತ ಹೇಳಿದ್ರೆ ಜಾತಿ ಗಣತಿ ಮಾಡೋ ಅಧಿಕಾರ ಇರೋದು ರಾಜ್ಯ ಸರ್ಕಾರಕ್ಕಲ್ಲ, ಕೇಂದ್ರ ಸರ್ಕಾರಕ್ಕೆ. ಇಲ್ಲಿ ಜಾತಿ ಗಣತಿ ಮಾಡದ್ದೇ ಆದ್ರೆ ಸಿದ್ದರಾಮಯ್ಯನವ್ರಿಗೆ ಎರಡು ಪ್ರಶ್ನೆಗಳು ಯಾರ ಕಡೆಯಿಂದ, ನಮ್ಮೆಲ್ಲರ ಕಡೆಯಿಂದ. ಒಂದು, ಜಾತಿ ಗಣತಿ ಯಾವುದೇ ರಾಜ್ಯಗಳು ಮಾಡುದೇ ಆದ್ರೆ ಒಂದು ರಾಜಕೀಯ ದುರುದ್ದೇಶ. ದ ಸೆಕೆಂಡ್ ಒನ್ ಇಸ್ ಎಲ್ಲ ಜಾತಿಗಳನ್ನ ವಿಭಜಿಸುವಂತ ತಂತ್ರ. ಯಾವುದು ಜಾತಿ ಗಣತಿ ಆಗಿದ್ರೆ. ದ ಸೆಕೆಂಡ್ ಒನ್ ಇಸ್ ಸಾಮಾಜಿಕ ಶೈಕ್ಷಣಿಕ ಗಣತಿನೇ ಆಗಿದ್ರೆ, ಚಿನ್ನಪ್ರೆಡ್ಡಿ ಸರ್ ಇಲ್ಲಿ ಕೂತಿದ್ದಾರೆ, ಅನೇಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಾಧ್ಯಮಗಳಲ್ಲಿ ಮಾತನಾಡಿದ್ದಾರೆ. ನಮ್ಮ ಒಕ್ಕಲಿಗ ಸಮುದಾಯದಾಗಿರ್ಲಿ ಅಥವಾ ಲಿಂಗಾಯತ ಸಮುದಾಯದಾಗಿರ್ಲಿ ಜಾತಿ ಗಣತಿ ಎಲ್ಲ ಸಾಮಾಜಿಕ ಶೈಕ್ಷಣಿಕ ಗಣತಿನೇ ನೀವು ಮಾಡಿದ್ರೆ ಸಿದ್ದರಾಮಯ್ಯನವರ ಎರಡೇ ಪ್ರಶ್ನೆ ಕೇಳ್ತಾ ಇರ್ತೀವಿ ಇಬ್ರು ಎಡಗಡೆ ಬಲಗಡೆ ಇರೋರು. ಒಂದೇನಪ್ಪಾ ಅಂತ ಹೇಳಿದ್ರೆ, ನಮ್ದು ಕೆಲವೊಂದು ಆಕ್ಷೇಪಣೆಗಳಿದೆ ಅಂತ ಹೇಳ್ಬಿಟ್ಟು ಸರ್ ಕೇಳಿದ್ರೆ, ನಮ್ಮ ಲಿಂಗಾಯತ ಸಮುದಾಯ ಏನ್ ಕೇಳುತ್ತೆ ಅಂತ ಹೇಳಿದ್ರೆ ಸ್ಪಷ್ಟೀಕರಣ ಕೊಡ್ತೀವ್ರಿ ಅಂತ ಕೇಳುತ್ತೆ. ಇಲ್ಲಿ ಎರಡೇ ಆಕ್ಷೇಪಣೆಗಳು ಮತ್ತೆ ಸ್ಪಷ್ಟೀಕರಣ. ಏನು ಆಕ್ಷೇಪಣೆಗಳು ಸ್ಪಷ್ಟೀಕರಣ ಅಂತ ಹೇಳಿದ್ರೆ, ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯದಲ್ಲಿ ಬರುವಂತಹ ನಾವು ಕೇಳ್ತಾ ಇರೋದು, ಹಾಗಾದ್ರೆ ನೀವು ಇಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಮಾಡಿದ್ದೆ ಆದ್ರೆ ಒಕ್ಕಲಿಗರಲ್ಲಿ ಲಿಂಗಾಯತರಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಯಾವ ಕೋಡಲ್ಲಿ ತೋರಿಸಿದ್ದೀರಾ ತೋರಿಸಿ, ಇದೊಂದು ಆಕ್ಷೇಪಣೆ. ದ ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಎರಡು ಸಮುದಾಯಗಳಲ್ಲಿ ಯಾವಾಗ ಎಷ್ಟು ಜನರಿಗೆ ಉದ್ಯೋಗವನ್ನ ನೀವು ಕೊಟ್ಟಿದ್ದೀರಾ, ಅಂಕಿ ಅಂಶಗಳ ಸಮೇತ ತೋರಿಸಬೇಕು ಸಿದ್ದರಾಮಣ್ಣ. ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ಕಾಂತರಾಜುರವರಾಗಿರ್ಬೋದು, ಜಯಪ್ರಕಾಶ್ ಹೆಗಡೆ ಆಗಿರ್ಬೋದು. ಜಯಪ್ರಕಾಶ್ ಹೆಗಡೆ ಅವರು ಅವತ್ತು ಓಡೋಡಿ ಬಂದು ಮಣಿಸೋದಕ್ಕೆ ಒಂದು ಕಾರಣ, ಪಾಪ MP ಚುನಾವಣೆಯಲ್ಲಿ ಏನಾರು ಮಾಡಿ ಗೆಲ್ಸ್ಕೋಬೇಕು ಅನ್ನೋದು ಸಿದ್ದರಾಮಣ್ಣನ ಆಸೆ ಆಗಿತ್ತು, ಕೈಗೂಡ್ಲಿಲ್ಲ. ಇಲ್ಲಿ ನಾವು ಇವತ್ತೇನಪ್ಪಾ ಅಂತ ಹೇಳಿದ್ರೆ, ಒಕ್ಕಲಿಗರಲ್ಲಿ ಲಿಂಗಾಯತರಲ್ಲಿ ಕೆಲವೊಂದು ಸ್ಪಷ್ಟೀಕರಣವನ್ನ ಕೊಡ್ಲೇಬೇಕು. ನಾನು ನನ್ನೇನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಪತ್ರಿಕೆಗಳಲ್ಲಿ ನೋಡಿದ್ದೀನಿ. ಅಲ್ಲಿ ಏನು ಕರೆದಂತಹ, ಏನು ಮಹದೇಶ್ವರ ಬೆಟ್ಟದಲ್ಲಿ ಕರೆದಂತಹ ಒಂದು ಏನು ಅವರವರು ಚರ್ಚೆಯಲ್ಲಿ ಮಾತಾಡಿದ್ರು, ಅಲ್ಲಿ ಬಹುಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದೇ ಗುರಿ. ಒಂದು ಏನಪ್ಪ ಗುರಿ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರನ್ನ ಏನಾದ್ರೂ ಮಾಡಿ ಸದ್ಯಕ್ಕೆ ಮುಖ್ಯಮಂತ್ರಿಯಿಂದ ದೂರ ಇಡೋದು. ಎಲ್ಲಿ ನೆನ್ನೆ ಅವರು ಸಹ ಬಹು ಕಟ್ಟುನಿಟ್ಟು ಇವ್ರೇನ್ ಕಡಿಮೆನಾ, DK ಶಿವಕುಮಾರ್ ಭಾರಿ ಬುದ್ಧಿವಂತ. ಒಂದು ಮಾತು ಹೇಳಿದ್ರು ನಿಮ್ಮ ಮಾಧ್ಯಮದಲ್ಲಿ ನಾನು ಕೇಳಿಸ್ಕೊಂಡೆ,
ನಾನೇನ್ ಮಾತಾಡೋದಿಲ್ಲ ರೀ. ನಾನು ಈ ರಾಷ್ಟ್ರದ ಒಂದು ಪಕ್ಷದ ಒಂದು ರಾಜ್ಯದ ಅಧ್ಯಕ್ಷ ಇದ್ದೀನಿ, ಉಪಮುಖ್ಯಮಂತ್ರಿ ಇದ್ದೀನಿ. ನಾನು ಮಾತನಾಡಕ್ ಬರೋದಿಲ್ರಿ ಹಂಗೆಲ್ಲ. ಅದಕ್ಕೋಸ್ಕರ ಹಿರಿಯ ನಾಯಕರು, ಹಿರಿಯ ಸಚಿವರುಗಳಿದ್ದಾರೆ, ಅವ್ರು ಮಾತನಾಡ್ತಾರೆ. ಅದ್ರ ಅರ್ಥ DK ಶಿವಕುಮಾರ್ ಸಹ ರೆಡಿಯಾಗಿದ್ದಾರೆ ಕಲ್ಲಲ್ಲಿ ಹೊಡೆಯೋದಿಕ್ಕೆ. ಎರಡದು ಶಾಮನೂರ್ ಶಿವಶಂಕರಪ್ಪನವ್ರ ಬಗ್ಗೆ, SS ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಸ್ಪಷ್ಟೀಕರಣ ಇದೆ ಅಂತ ಹೇಳಿದಾಗ ಅವ್ರದೇ MB ಪಾಟೀಲ್ ಅವರಾಗಿರ್ಬೋದು ಅಥವಾ ಲಾಡ್ ಅವರಾಗಿರ್ಬೋದು, ಇವರೆಲ್ಲ ಅವ್ರಿಗೆ ಹೇಳ್ತಾರೆ ರೀ ನಾವು ಅದನ್ನ ಮಾತಾಡ್ಕೊಳ್ತೀವಿ ಬಿಡಿ, ತಿದ್ದುಪಡಿ ಮಾಡ್ಕೊಳ್ತೀವಿ ಅಂತ. ಹಾಗಾದ್ರೆ ಇದರ ತಿದ್ದುಪಡಿ ನಿಜವಾಗ್ಲೂ ತಿದ್ದುಪಡಿ ಆಗಿದೆಯೋ? ಅಣ್ಣ ಹೇಳ್ದಂಗೆ, ಅಶೋಕ್ ಅಣ್ಣ ಹೇಳ್ದಂಗೆ, ಅಥವಾ ಇದು ಯಾರು ಪ್ರದೀಪಣ್ಣ ಹೇಳ್ದಂಗೆ, ಅಥವಾ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಏನಾದ್ರೂ ಮಾಡಿಸ್ಕೊಂಡಿದಾರ? ವಾಟ್ ನಾನ್ಸೆನ್ಸ್ ಸರ್ ಇದು, ರಾಮ್ ಬಡಿಗೇರ್ ಸರ್. ಬಿಟ್ಟಾಕ್ರಿ ಸಿದ್ದರಾಮಣ್ಣ, ಯಾಕೆ ಸುಮ್ಮನೆ? ಅದ್ರ ಅರ್ಥ ನೀವು ಇದನ್ನು ಕೇಳ್ಕೊಬಿಡಿ. ಸತೀಶ್ ಜಾರಕಿಹೊಳಿ ಏನಂದ್ರು ನಿಮ್ಗೆ? ಬ್ರದರ್ ಇನ್ನು 1 ವರ್ಷ ಆಗುತ್ತೆ ಬ್ರದರ್, ನೋಡೋಣ ಅಂತ ಹೇಳಿಲ್ವಾ ರಾಮ್ ಬಡಿಗೇರ್ ಸರ್? ಅದ್ರ ಅರ್ಥ ಡಿಸೆಂಬರ್ ಒಳಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ. ಇನ್ನು 1 ವರ್ಷ ಆದ್ಮೇಲೆ ಮತ್ತೆ ಈ ಗಣತಿಯನ್ನ ಬಹುಮುಖ್ಯವಾಗಿ ಸೀಕ್ರೆಟ್ ಸಭೆಯಲ್ಲಿ ಈಗಾಗಲೇ ಡಿಸ್ಕಷನ್ ಆಗಿದೆ. ನೋಡಿ ನಿಮ್ಮ ಹತ್ರ ಜಾತಿ ಗಣತಿ ಇಟ್ಕೊಂಡು ಇವೆಲ್ಲ ಜನಗಳಿಗೆ ಮಂಕು ಬುದ್ಧಿ ಎರ್ಚೋದು ಬೇಡ. ನಾವು ಸ್ವಾಮೀಜಿಗಳು ಎರಡೂ ನೋಡಿ, ಎರಡೂ ಇದರಲ್ಲಿ ಸಮುದಾಯಗಳಲ್ಲಿ ಸ್ವಾಮೀಜಿಗಳಿದ್ದಾರೆ, 2 ಸಮುದಾಯದಲ್ಲಿ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ. ಇವರೆಲ್ಲ ಕರೆದ್ಬಿಟ್ಟು ಒಟ್ಟಾರೆ ಈ ಜಾತಿ ಗಣತಿ ವರದಿ ಬಿಡುಗಡೆ ಆಗಲ್ಲ ಅಂತ ನಿಮ್ಮ ಅಭಿಪ್ರಾಯ. ಓಕೆ, ಯದುಕುಮಾರ್ ಸರ್, ನಿಮ್ಮ ಪ್ರಕಾರ ಈಗ ಇಷ್ಟು ದಿನಗಳ ಕಾಲ ಪ್ರತ್ಯೇಕವಾಗಿ ಹೋರಾಟ ನಡೀತಾ ಇತ್ತು, ಜೊತೆಗೆ ಈಗ ವೀರಶೈವ ಮತ್ತು ಒಕ್ಕಲಿಗ ನಾಯಕರೆಲ್ಲ ಸಭೆಯನ್ನ ನಡೆಸಿದ್ದಾರೆ, 2 ಸಚಿವರು ಕೂಡ ಭಾಗಿಯಾಗಿದ್ರು. ಈ ಮುಖೇನ ಸ್ಟ್ರೇಟ್ ಆಗಿ ವಾರ್ನಿಂಗ್ ಕೊಟ್ಟಂಗಿದೆಯಾ ಸಿದ್ದರಾಮಯ್ಯನವರಿಗೆ? ಅಕಸ್ಮಾತ್ ಆಗಿ 2 ಪ್ರಬಲ ಸಮುದಾಯಗಳನ್ನ ವಿರೋಧ ಕಟ್ಕೊಂಡ್ಬಿಟ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ ಸಿದ್ದರಾಮಯ್ಯನವರೇ ಅಂತ? ನೋಡಿ, ಒಂದು ಇವರು ಕಾಂಗ್ರೆಸ್ ಸರ್ಕಾರ ಬಂದಾಗ ಹೇಳ್ಕೊಂಡೇ ಬಂದಿದ್ರು ಸರ್ವಜನಾಂಗದ ಶಾಂತಿಯ ತೋಟ ಅಂತ. ಆ ಶಾಂತಿಯ ತೋಟಕ್ಕೆ ಬೆಂಕಿ ಇಟ್ಟವ್ರು ಇವಾಗ. ಆ ಶಾಂತಿಯ ತೋಟಕ್ಕೆ ಬೆಂಕಿ ಇಟ್ಟು ತಮಾಷೆ ನೋಡ್ತಾ ಇರುವಂತದ್ದು. ಸರ್, ಈಗ ಹೇಳ್ತಾ ಇರ್ಬೇಕಾದಾಗ ಈ ಕಾಂತರಾಜ್ ವರದಿನ ಯಾವಾಗ ತಮ್ಮ ರಾಜಕೀಯದ ನೆಲ ಕುಸ್ತೋಗ್ತಾ ಇರುತ್ತೋ ಅವಾಗೆಲ್ಲಾನು ಇದೇ ವರದಿನ ಗುಮ್ಮ ತೋರಿಸ್ತಾ ಇದ್ದಂಥದ್ದು. ಅವ್ರ ರಾಜಕೀಯದ ಕಂಪನಿ ಯಾವಾಗ ಭೂಮಿ ಕುಸಿತಾ ಇತ್ತು ತೋರಿಸ್ತಾ ಇದ್ದಂಥದ್ದು. ಇವತ್ತು ಅದನ್ನ ಹೊರಗಡೆ ಬಿಟ್ಟಿದ್ದಾರೆ. ಹೊರಗಡೆ ಬಿಟ್ಟಿದ್ಬೇಕಾದಾಗ ಜನ ಅವ್ರು ಕೇಳ್ತಾ ಇದಾರಲ್ವಾ ವೈಜ್ಞಾನಿಕವಾಗಿ ಅಂತ. ಸರ್, ಒಂದು ಪ್ರಶ್ನೆ ಕೇಳ್ತಾ ಇರುವಂತದ್ದು, ಆ ಪ್ಯಾರಾಮೀಟರ್ಸ್ ನಲ್ಲಿ 54 ಪ್ರಶ್ನೆ ಇತ್ತು. 54 ಪ್ಯಾರಾಮೀಟರ್ಸ್ ಪ್ರಶ್ನೆ ಇರಬೇಕಾದಾಗ ಒಂದು ಮನೆಗೆ ಹೋದಾಗ ಅವ್ರು 1 ಕೋಟಿ ಪ್ಲಸ್ ಎಷ್ಟು ಮನೆಗಳಿಗೆ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ, 54 ಪ್ರಶ್ನೆಗಳನ್ನ ಒಂದು ಮನೆಗೆ ಎಷ್ಟು ದಿನದಲ್ಲಿ ತಗೊಂತೀರಾ ಸರ್? ಎಷ್ಟು ತಗೊಂತಾರೆ? ಒಂದು ಸಮಯ ಎಷ್ಟು ತಗೊಂತಾರೆ ಸರ್ 54 ಪ್ರಶ್ನೆಗೆ? ನಿಮಗೆ ಕೆಲವು ಪ್ರಶ್ನೆಗಳು ಗೊತ್ತಿರುತ್ತೆ, ನಿಮಗೆ ಪ್ರಶ್ನೆಗಳು ಗೊತ್ತಿರಲ್ಲ. ನನಗೆ ಗೊತ್ತಿರೋದು ನಿಮ್ಗೆ ಗೊತ್ತಿರಲ್ಲ, ನಿಮ್ಗೆ ನನ್ಗೆ ಗೊತ್ತಿರಲ್ಲ. ಅದನ್ನೆಲ್ಲ ಮನವರಿಕೆ ಮಾಡಿ ಇದೆಲ್ಲ ಪ್ರಶ್ನೆಗಳು ಇದು ಸಂಗ್ರಹಿಸ್ಕೋಬೇಕಂದ್ರೆ ಎಷ್ಟು ಸಮಯ ಅವಕಾಶ ಬೇಕಾಗುತ್ತೆ? ಈ ಎಂಟೈರ್ ಪ್ರೋಸೆಸ್ ನ ಇವ್ರು ಹೇಳ್ತಾ ಇರೋಂತ 1 ಕೋಟಿ 60 ಲಕ್ಷ ಒಟ್ಟವರಿಟಿ 1,60,000 ಜನ ಏನು ಗ್ರೌಂಡ್ ಅಲ್ಲಿ ಇದ್ರಂತದ್ದು 40 ದಿನದಲ್ಲಿ ಮುಗಿಸಿದಂತದ್ದು. ಕ್ಯಾನ್ ಇಟ್ ಬಿ ಪಾಸಿಬಲ್? 54 ಪ್ಯಾರಾಮೀಟರ್ಸ್ ನ ಈ ಒಂದು ಶಾರ್ಟ್ ಡ್ಯೂರೇಷನ್ಸ್ ನಲ್ಲಿ ಆಗುವಂತದ್ದಂದಾಗ ಅದನ್ನ ನಾನು ಹೇಳ್ತಾ ಇರೋಂಥದ್ದು ಸೈಂಟಿಫಿಕ್ ಅಲ್ಲ, ಇದು ಅನ್ಸೈಂಟಿಫಿಕ್ ಅಂತ ಹೇಳ್ತಾ ಇರೋಂಥದ್ದು. ಮತ್ತೆ ಕೃಷ್ಣಮೂರ್ತಿ ಸರ್ ಕೆಲವು ಹೇಳ್ತಾ ಇಬ್ರು ಮಹನೀಯರನ್ನ ಕೋಟ್ ಮಾಡ್ತಾ ಇದ್ರು, ಮತ್ತೆ ಸರ್ ವಿಶ್ವೇಶ್ವರಯ್ಯ ಅವ್ರನ್ನ ಬೇರೆಯವ್ರನ್ನ. ಸರ್, ರಾಜಪ್ರಭುತ್ವಕ್ಕೂ ಪ್ರಜಾಪ್ರಭುತ್ವಕ್ಕೂ ವ್ಯತ್ಯಾಸ ಇದೆ ಸರ್. ಅಲ್ಲಿ ರಾಜಪ್ರಭುತ್ವದಲ್ಲಿ ಆಗಿನ ಕಾಲದಲ್ಲಿ ಏನಿರುತ್ತೋ ಅದನ್ನ ಅವ್ರು ಮಾಡಿದ್ದಾರೆ. ಆದರೆ ಸರ್ ವಿಶ್ವೇಶ್ವರಯ್ಯರು ಮಾಡ್ಬೇಕಾದಾಗ ಅವ್ರ ಯೋಚನೆ ರಾಜ್ಯ ಭಾಷೆ ಗಡಿಗಳನ್ನು ದಾಟಿದಂಥದ್ದು ಅವರ ಹೋಲಿಕೆನ ಇಲ್ಲಿ ತರಬಾರ್ದು. ಇದು ಅಕ್ಷಮ್ಯ. ಇದನ್ನ ಅವ್ರು ವಾಪಸ್ ತಗೋಬೇಕು. ಒಂದು ಆಮೇಲೆ ಅವ್ರು ಯಾವುದೇ, ಯಾಕಂದ್ರೆ ಅವ್ರ ಯೋಜನೆಗಳು ಏನಿರುತ್ತೆ ಅದು ಯಾವುದೇ ಗಡಿ ಭಾಷೆ ಜಾತಿ ಮೀರಿದಂಥದ್ದು, ಬಂಗಾರದಂತ ನಾಡಿನ ಕಲ್ಪಿಸ್ಕೊಂಡಂಥದ್ದನ್ನ ಜಾತಿಗಳು ಬರಬಾರ್ದು ಅಂದ್ಬಿಟ್ಟು ನಾನು ಕೇಳ್ಕೊಂತೀನಿ. ಬರ್ತೀನಿ, ಒಂದು ಬ್ರೇಕ್ನ ಸಮಯ. ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆನೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅಕಸ್ಮಾತ್ ಆಗಿ ಜಾರಿಗೊಳಿಸಿದ್ರೆ ನಮ್ಮ ವಿರೋಧವನ್ನು ಕಟ್ಕೊಂಡು ನೀವು ರಾಜ್ಯದಲ್ಲಿ ರಾಜಕಾರಣ ಮಾಡೋದಕ್ಕಾಗುತ್ತಾ ಅಂತ ಹೇಳಿ. ಅವರ ನೇತೃತ್ವದಲ್ಲೇ ಈಗ 2 ಪ್ರಬಲ ಸಮುದಾಯಗಳ ಮೀಟಿಂಗ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್ ರಾಜಕಾರಣದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಏನಪ್ಪ ಅದು ಅಂತ ಅಂದರೆ, ನಮ್ಮ ಈಗ ದಲಿತರು ಭಾಳ ಪ್ರಮುಖವಾಗಿ ಈ ಒಂದು ವರದಿ ಏನಿದೆಯಲ್ಲ ದಲಿತರ ಮೇಲುಗೈಯಾಗಿದೆ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಮೇಲುಗೈಯಾಗಿದೆ. ಈ ಸಂದರ್ಭದಲ್ಲಿ ದಲಿತರೇನಾದರೂ ಸೆಳೆದೆದ್ದು ಬಿಟ್ಟರೆ ಏನಾಗಬಹುದು ಯೋಚನೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾರಿಗೆ ಅವರು ವಾರ್ನಿಂಗ್ ಕೊಟ್ಟರು? ಇಷ್ಟು ದಿನಗಳ ಕಾಲ ಇಲ್ಲದೆ ಇರುವಂಥ ವಾರ್ನಿಂಗ್ ಯಾರಿಗೆ ಕೊಟ್ಟರು?